ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಮಾಸದಲ್ಲೂ ಕೂಡ ಮಾರ್ಗಶಿರ ಮಾಸ ಅನ್ನುವಂಥದ್ದು ತುಂಬ ಪವಿತ್ರವಾಗಿರುತ್ತೆ. ಸೋಮವಾರ ನಮಗೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಹಾಗೂ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಜೀವನದಲ್ಲಿ ಎಷ್ಟೋ ಜನಕ್ಕೆ ತುಂಬ ಸವಾಲುಗಳು ಅನ್ನೋದು ಇರುತ್ತೆ. ಮನುಷ್ಯನಿಗೆ ಕಷ್ಟ ಅನ್ನುವಂಥದ್ದು ಸಹಜವಾಗಿ ಬರುವಂಥದ್ದು. ಅದು ಪದೇ ಪದೇ ಬರ್ತಾ ಇದೆ, ನೆಮ್ಮದಿ ಹಾಳಾಗ್ತಾ ಇದೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ನಾವು ಏನು ಅಂದ್ಕೊಂಡ್ರೂ ಕೂಡ ನಡೀತಾ ಇಲ್ಲ, ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಹಚ್ಚುತ್ತಾ ಇಲ್ಲ, ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಈ ಥರ ಎಲ್ಲ ಅನ್ನಿಸ್ದಾಗ ಏನು ಮಾಡಬೇಕು ಅಂದರೆ, ಸಂಕಷ್ಟಹರ ಚತುರ್ಥಿ ಇದೆ ಸ್ನೇಹಿತರೆ. ಈ ದಿನಗಳಲ್ಲಿ ನೀವು ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಭಗವಂತನ ಆಶೀರ್ವಾದ ಯಥೇಚ್ಛವಾಗಿ ಸಿಗುತ್ತೆ. ತಿಥಿ ವಾರಗಳು ಅನ್ನುವಂಥದ್ದು ನಮಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಹಾಯ ಮಾಡುತ್ತೆ. ಸೋಮವಾರ ಅಂದರೆ ನಾವು ವರ್ಕಿಂಗ್ ಡೇಗಳಲ್ಲಿ ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ತುಂಬ ಪ್ರೆಷರ್ ಇರುತ್ತೆ ಆ ದಿನ. ನಮಗೆ ಕೆಲಸಗಳ ಒತ್ತಡದಿಂದ ಮನಸ್ಸು ಎಲ್ಲೋ ಒಂದು ಕಡೆ ತುಂಬಾ ಅಸಮಾಧಾನದಿಂದ ಇರುತ್ತೆ. ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಈ ವರ್ಕ್ ಪ್ರೆಷರಿಂದ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ತಪ್ಪದೆ ಮನೆಯಲ್ಲಿ ಸಣ್ಣ ದೀಪಾರಾಧನೆಗಳನ್ನು ಮಾಡಿಕೊಳ್ಳೋದ್ರಿಂದ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ಅಂಧಕಾರವನ್ನು ಓಡಿಸುತ್ತೆ, ಕತ್ತಲನ್ನು ದೂರ ಮಾಡುತ್ತೆ, ಬೆಳಕಿನ ಕಡೆ ನಮ್ಮನ್ನು ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಹೌದು, ಇದು ತುಂಬಾ ನಿಜವಾಗ್ಲೂ ಎಷ್ಟು ಪವರ್ ಇರುವಂಥದ್ದು ಗೊತ್ತಾ. ನಮ್ಮ ಶಾಸ್ತ್ರಗಳಲ್ಲಿ ದೀಪಾರಾಧನೆಗೆ ತುಂಬ ಪ್ರಾಮುಖ್ಯತೆ ಇದೆ. ಪ್ರತಿನಿತ್ಯ ನಾವು ದೀಪಾರಾಧನೆ ಮಾಡ್ತೀವಿ. ಆದರೆ ಕೆಲವೊಂದು ದಿನ ವಾರಗಳು ಅನ್ನುವಂಥದ್ದು ಅದರಲ್ಲಿ ಹಾಕುವಂಥ ವಸ್ತುಗಳು ಇರುತ್ತಲ್ವ, ಅದು ಭಗವಂತನಿಗೆ ತುಂಬ ಪ್ರೀತಿಕರವಾಗಿರುತ್ತೆ. ಸಮಸ್ಯೆಗಳು ಬಗೆಹರಿಯುತ್ತೆ. ಸಾಲದ ಸಮಸ್ಯೆಗಳು ಮುಖ್ಯವಾಗಿ ಮನುಷ್ಯನಿಗೆ ಕಾಡುವಂಥ ಅತಿ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಅಂದರೆ ದುಡ್ಡು ಕಾಸಿನ ಸಮಸ್ಯೆಗಳೇ ತುಂಬ ಇರುವಂಥದ್ದು. ಯಾರನ್ನ ಬೇಕಾದರೂ ಕೇಳಿ ನೋಡಿದ್ರೂ ಕೂಡ ನಮಗೆ ಹಣದ ಸಮಸ್ಯೆ, ದುಡ್ಡಿನ ಕೊರತೆ, ಪ್ರಾಬ್ಲಮ್ಸ್ ಇದೆ, ಸಾಲ ಮಾಡ್ಕೊಂಡಿದ್ದೀವಿ, ತಿರುಗಿ ನಮಗೆ ದುಡ್ಡು ಹತ್ರನೇ ಬಂದು ನಿಲ್ಲುತ್ತೆ. ಅಷ್ಟೊಂದು ಸಮಸ್ಯೆಗಳನ್ನು ನಾವು ಒಂದೇ ಸಾರಿ ಹೋಗ್ಲಾಡ್ಸೋದಕ್ಕಾಗದೇ ಇದ್ದರೂ ಕೂಡ ಸಾಧಾರಣವಾಗಿ ಬರುವಂಥ ಕಷ್ಟಗಳನ್ನು ನಾವು ದೊಡ್ಡ ಸಮಸ್ಯೆಗಳನ್ನು ದೊಡ್ಡ ಪೂಜೆಗಳು ಮಾಡಿಕೊಂಡ್ರೆ ಮಾತ್ರ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಮೊದಲು ನಮ್ಮ ಮನಸ್ಸಿಂದ ಹೋಗ್ಬಿಡಬೇಕು ಸ್ನೇಹಿತರೆ. ಈ ಪರಿಹಾರಗಳು ಈಗ ತಿಳಿಸುವಂಥ ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡಿದ್ರೆ ನಿಮಗೆ ಎಷ್ಟೇ ದೊಡ್ಡ ಕಷ್ಟ ಇದ್ದರೂ ದೀಪಾರಾಧನೆಯ ಮುಖಾಂತರ ಅಂಧಕಾರ ಹೋಗುತ್ತೆ. ಯಾವಾಗಲೂ ದೀಪ ಹಚ್ಚಬೇಕಾದ್ರೆ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು. ಒಂದು ಎಲೆಯ ಮೇಲೆ ಇಡಬೇಕು, ಪ್ಲೇಟ್ ಮೇಲೆ ಇಡಬೇಕು ದೀಪಾರಾಧನೆ. ಯಾಕಂದರೆ ಭೂದೇವಿಯ ಮೇಲೆ ಡೈರೆಕ್ಟಾಗಿ ಇಡಬಾರ್ದು. ನೀವು ವೀಳ್ಯದೆಲೆ ಅಥವಾ ದಾಸವಾಳದ ಎಲೆಯನ್ನು ತಗೊಳ್ಳಿ. ದೀಪ ಹಚ್ಚಿದಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳಿರುತ್ತೆ. ನಮಗೆ ಶನಿ ದೋಷದಿಂದ ತುಂಬ ಕಷ್ಟಗಳಿದೆ ಅನ್ನುವಂಥವರು ಸ್ವಲ್ಪ ಸಾಸಿವೆಯನ್ನು ಹಾಕಿ. 2 ಥರ ಬರುತ್ತೆ ಸಾಸಿವೆ. ಅದು ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ, ಅದನ್ನೇ ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ನೀವು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ನಮಗೆ ಇರುವಂಥ ದೋಷಗಳು ನಿವಾರಣೆ ಆಗೋದಕ್ಕೆ ನಮಗೆ ಯಾವುದಾದ್ರೂ ಒಂದು ಮಾರ್ಗವನ್ನು ತೋರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ದೀಪಾರಾಧನೆ ಮಾಡ್ಕೊಳ್ಬೇಕು. ದುಡ್ಡು ಕಾಸಿಗೆ ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ತುಂಬ ತೊಂದರೆ ಅನ್ನೋದು ಇರುತ್ತೆ. ಯಾವ ಥರ ಅಂದರೆ, ನಾವು ಸಾಲ ಕೊಟ್ಬಿಟ್ಟಿರ್ತೀವಿ, ಸಾಲ ಅದು ವಾಪಸ್ ಬಂದರೆ ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಕೊಳ್ತೀವಿ. ಅಥವಾ ಒಡವೆಗಳನ್ನು ಇಟ್ಟು ನಾವು ಏನೋ ಒಂದು ವ್ಯವಹಾರ ಮಾಡಿರ್ತೀವಿ, ಅದು ಕೂಡ ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಬ್ಯಾಂಕಲ್ಲಿ, ಅದು ಯಾಕೋ ಸರಿಯಾಗಿ ಆಗ್ತಾಯಿಲ್ಲ. ಈ ರೀತಿ ಏನು ಅಂದುಕೊಳ್ತೀವಿ ನೋಡಿ, ಆ ಕೆಲಸಗಳು ಇವತ್ತು ಗ್ಯಾರಂಟಿ ಆಗಿಬಿಡುತ್ತೆ, 100% ಆಗುತ್ತೆ ಅಂತ ನಂಬಿಕೆಯಿಂದ ನಾವು ಹೋಗ್ತಾ ಬರ್ತಾ ಇರ್ತೀವಿ. ಸಮಯ, ದುಡ್ಡು ಎಲ್ಲವನ್ನು ಕೂಡ ವ್ಯರ್ಥ ಮಾಡ್ಕೊಳ್ತಾ ಬರ್ತಾ ಇದ್ದರೂ ಕೂಡ ಯಾಕೋ ಕೆಲಸ ಕೈಗೂಡ್ತಾ ಇಲ್ಲ. ಅಂತಹ ಸಂದರ್ಭಗಳಲ್ಲೇ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ಅನ್ನುವಂಥದ್ದು ಗಣಪತಿಯ
ಪೂಜಿಸುವಂಥ ಎಲ್ರಿಗೂ ಗೊತ್ತು ಗಣಪತಿಯನ್ನು ನಾವು ಏನಕ್ಕಾಗಿ ಪೂಜೆ ಮಾಡ್ತೀವಿ ಅನ್ನುವಂಥದ್ದು. ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯೋದಕ್ಕೆ ಈ ಸಂಕಷ್ಟ ಚತುರ್ಥಿಯ ದಿನ ದಾಸವಾಳದ ಹೂವನ್ನು ಹಾಗೂ ಗಣಪತಿಗೆ ಇಷ್ಟವಾಗಿರುವಂಥ ಮೋದಕಗಳನ್ನು ಇಟ್ಟು, ಇಲ್ಲಾಂದರೆ ಕಡಲೆಕಾಳಿನ ಉಸ್ಲಿಯನ್ನು ಇಟ್ಟು ಪೂಜೆ ಮಾಡೋದು ತುಂಬ ಅದ್ಭುತವಾಗಿರುತ್ತೆ. ಈ ರೀತಿ ನಾವು ಮಾಡಿದಾಗ ಎಷ್ಟೋ ಜನ ಮಕ್ಕಳಿರ್ತಾರೆ ನೋಡಿ, ಓದ್ತಾ ಇರುವಂಥವ್ರು, ಅವ್ರಿಗೆ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲ ಬರೋದಕ್ಕೆ ಎಕ್ಕದ ಹೂವು ಬರುತ್ತೆ. ಬಿಳಿ ಎಕ್ಕದ ಹೂವನ್ನು ಸಮರ್ಪಿಸಿ ಕೇಳ್ಕೊಳ್ಳೋದ್ರಿಂದ, ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಇರುವಂಥ ದರಿದ್ರಗಳು ದೂರ ಆಗುತ್ತೆ. ಯಾವಾಗಲೂ ದೀಪಾರಾಧನೆ, ನಿತ್ಯದ ದೀಪ ಹಚ್ತೀವಿ ನೋಡಿ, ಅದಕ್ಕೇ ಸಾಕಷ್ಟು ಒಂದು ಪ್ರಭಾವ ಬೀರುವಂಥ ಕೆಲಸಗಳಾಗುತ್ತೆ. ಅಂದರೆ ನಾವು ಖುಷಿ ಪಡುವಂಥ ಕೆಲಸಗಳು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ ರೀತಿ ನಮಗೆ ದುಡ್ಡು ಅನ್ನೋದು ಬರುತ್ತೆ, ಸಂತೋಷ ಅನ್ನೋದು ಬರುತ್ತೆ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ದರಿದ್ರಗಳು ಕಾಡ್ತಾ ಇದ್ದರೂ ಕೂಡ ಅವುಗಳನ್ನು ಹೋಗಲಾಡಿಸುವಂಥ ಸೋಮವಾರದ ದಿನಕ್ಕೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ಸೋಮವಾರ ಈ ರೀತಿಯ ಕೆಲವೊಂದು ದೀಪಾರಾಧನೆಗಳನ್ನು ಮಾಡ್ಕೊಳ್ಳಿ. ನಾವು ಯಾವತ್ತೂ ಅಷ್ಟೇ ದುಡ್ಡು ಕಾಸಿಗೆ ನಮ್ಮ ಮೇಲೆ ಜಾಸ್ತಿ ನೆಗೆಟಿವ್ ಆಗಿ ಏನೋ ಒಂದು ಅಪವಾದಗಳು ಬರ್ತಾ ಇದೆ, ಸುಖ ಸುಮ್ಮನೆ ನೆಮ್ಮದಿ ಇಲ್ಲದೆ ಮಾಡ್ತಾ ಇದ್ದೀವಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಲವಂಗಗಳನ್ನು ಹಾಕಿ, ಮುಗ್ಗಿರುವಂಥ 2 ಲವಂಗಗಳನ್ನು ದೀಪದಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಹಾಕ್ಕೊಳ್ಬೇಕು. ಇನ್ನು ದುಡ್ಡು ಕಾಸಿಗಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ, ದುಡ್ಡು ಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ನಮಗೆ ಅನ್ನುವಂಥವರಾದರೆ ತಪ್ಪದೆ ₹1 ಕಾಯಿನನ್ನು ನೀಟಾಗಿ ಅರಿಶಿಣದ ನೀರಲ್ಲಿ ತೊಳೆದು ಅದನ್ನು ಒರೆಸ್ಕೊಂಡಿದ್ದೆ ದೀಪದಲ್ಲಿ ಹಾಕಬೇಕು. ಈ ರೀತಿ ದೀಪ ಹಚ್ಚಿ ತದನಂತರ ನೀವು ಈ ದುಡ್ಡನ್ನು ಅಂದರೆ ₹1 ಅದಕ್ಕೆ ಏನಾದರೂ ಸೇರಿಸಿ ಇನ್ನೊಬ್ಬರಿಗೆ ಯಾರಿಗಾದರೂ ದಾನ ಮಾಡಿ. ಆ ಥರ ದಾನ ಮಾಡಿದಾಗ ನಿಮಗೆ ನಿಮ್ಮ ಇಚ್ಛೆಗಳು ನೆರವೇರುತ್ತೆ. ಇನ್ನು ಮುಖ್ಯವಾಗಿ ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡೋದು. ಅಂದರೆ ಏಲಕ್ಕಿ ನಿಮ್ಮ ಇಷ್ಟ ಸ್ನೇಹಿತರೆ, 2, 4 ಒಂದೊಂದು ದೀಪಕ್ಕೆ ಒಂದೊಂದಾದರೂ ಹಾಕಬಹುದು, ಇಲ್ಲಾಂದರೆ 2 ಆದರೂ ಹಾಕ್ಕೊಳ್ಬಹುದು. ಈ ರೀತಿ ದೀಪಾರಾಧನೆ ಮಾಡಿ. ಮನೆಯಲ್ಲಿ ಸಾಕಷ್ಟು ನಮಗೆ ಶತ್ರುಗಳ ಕಾಟ ಇದೆ, ಶನಿ ದೋಷ ಇದೆ, ಶನಿ ಪ್ರಭಾವದಿಂದ ಕಷ್ಟಗಳಿಗೆ ಸಿಕ್ಕಾಕ್ಕೊಂಡಿದ್ದೀವಿ ಅನ್ನುವಂಥವರು ಬಿಳಿ ಸಾಸಿವೆ ಅಥವಾ ಕಪ್ಪು ಸಾಸಿವೆ ಇದನ್ನು ಹಾಕಿ ದೀಪಾರಾಧನೆ ಮಾಡಿ. ನೋಡಿ, ಎಲ್ಲ ವಸ್ತುಗಳನ್ನು ಒಂದೇ ಸಮನೆ ಹಾಕೋದಕ್ಕೆ ಹೋಗಬೇಡಿ. ಒಂದೊಂದು ಸಮಸ್ಯೆಗೆ ಒಂದೊಂದು ವಸ್ತುವನ್ನು ತೋರಿಸಿದ್ದೀನಿ. ಇದನ್ನು ಹಾಕ್ಕೊಂಡು ತದನಂತರ ಮಾರನೆಯ ದಿನ ಸ್ನೇಹಿತರೆ ಅವುಗಳನ್ನು ಬತ್ತಿ ಸಮೇತ ತೆಗೆದು ಬಿಡಬೇಕು. ತೆಗೆದು ಕ್ಲೀನಾಗಿ ಗಿಡಗಳ ಹತ್ರ, ನಿಮ್ಮ ಮನೆ ಹತ್ರನೇ ಇರುವಂಥ ಗಿಡಗಳ ಬಳಿ ಹಾಕಬೇಡಿ. ದುಡ್ಡನ್ನು ಮಾತ್ರ ಯಾರಿಗಾದರೂ ದಾನ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ಹೊರಟೋಗುತ್ತೆ. ಸುಖ ಶಾಂತಿ ನೆಮ್ಮದಿ ಅನ್ನೋದು ಆ ತಾಯಿ ಕೊಡ್ತಾಳೆ ಅಂತ ಈ ಮುಖಾಂತರ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.